ಐ ಥಿಂಕ್ ಎಲ್ಲರನ್ನೂ ಪರಿಚಯ ಮಾಡಾಗಿದೆ ಇಡೀ ತಂಡದವ್ರನ್ನ. ಮೊದಲನೇದಾಗಿ ಒಂದು 2 ಅವರಿಂದ ಪ್ರೊಡ್ಯೂಸರ್ ನನ್ನ ಹೆಸರು ಒಂದೇ ಬರ್ತಿದೆ. ಆ್ಯಕ್ಚುಲಿ ಇದ್ರ ಹಿಂದ್ಗಡೆ ಯತೀಶ್ ವೆಂಕಟೇಶ್ ಅವರಿದ್ದಾರೆ, ಶ್ರೀನಿವಾಸ್ ಅವರಿದ್ದಾರೆ, ಅಜಯ್ ಅಪ್ರೂಪ್ ಅವರಿದ್ದಾರೆ. ಕಾರಣಾಂತರಗಳಿಂದ ಎಲ್ಲರೂ ನನ್ನ ಕಡೆ ಇದ್ದೀರಿ ನಾವು. ಸೊ ಲೈನ್ಮನ್ ಚಿತ್ರ ನಮಗೆ ಒಂದು ಕಾಂಟೆಂಟ್ ಫಿಲಮ್, ಏಕೆಂದರೆ ಪರ್ಪಲ್ ರಾಕ್ ಸಂಸ್ಥೆಯಿಂದ ನಾವು ಲಾರ್ಜ್ ಬಜೆಟ್ಸು ದೊಡ್ಡ ಕಮರ್ಷಿಯಲ್ ಫಿಲಮ್ಮು ಮಾಡೋದಕ್ಕೆ ತುಂಬ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ನಾವು ಡಿಸೈಡ್ ಮಾಡಿದ್ವಿ, ನಾವು ಲೋಕಲ್ ಕಾಂಟೆಂಟ್ನ ಗ್ಲೋಬಲ್ ಆಡಿಯನ್ಸ್ಗೆ ತಲುಪಿಸ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿದ್ದು. ಆಗಲಿಂದ 4 ಫಿಲಮ್ ತೆಗ್ದಿದ್ದೀರಿ, ತುಂಬ ಯಶಸ್ಸನ್ನು ಕೊಟ್ಟಿದೆ. ಸೊ ನನಗೆ ಮಣಿ ಫೋನ್ ಮಾಡಿ ಈ ಒಂದು ಲೈನ್ ಹೇಳಿದಾಗ, ಲೈನ್ ಇಟ್ಸ್ ಎನಫ್ ಆ್ಯಕ್ಚುಲಿ. ಕಾರಣಾಂತರಗಳಿಂದ ಒಬ್ಬ ಲೈನ್ ಮ್ಯಾನು ಎಂಟೈರ್ ಊರಿಗೆ ಪವರ್ ತೆಗಿತಾನೆ ಮತ್ತು ನಿಂತ್ಕೊಳ್ತಾನೆ, ಕೊಡೋದಿಲ್ಲ ಪವರು. ಕಾರಣ ಸ್ಟ್ರಾಂಗ್ ಆಗಿರಬೇಕು. ಸೊ ಏನೇನೆಲ್ಲ ಆಗುತ್ತೆ ಇಡೀ ಆ ಹಳ್ಳಿನಲ್ಲಿ, ಅದರಿಂದ ಕೊನೆಗೆ ಎಂಡ್ ಆಗೋದೇ ಬೇರೆ ರೀತಿಯಲ್ಲಿ. ನಮ್ಮ ಜೀವನದ ಒಂದು ಅರಿವು ಮೂಡಿಸೋದೇ ಇಡೀ ಒಂದು ಪಿಕ್ಚರ್ದು ಕೊನೆಯ 30 ನಿಮಿಷ. ಕಾರಣ ಏನೋ ಇರುತ್ತೆ ಬಟ್ ಆಗದೇ ಬೇರೆ ಒಂದು ಎಂಡಲ್ಲಿ. ಸೊ ಲೈನ್ಮನ್ ಈಸ್ ಅ ಬ್ಯೂಟಿಫುಲ್ ಮೂವಿ, ತುಂಬ ಒಳ್ಳೆ ಕಂಟೆಂಟು. ನಾನು ತುಂಬ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಟ್ರೈಲರ್ ಆಲ್ರೆಡಿ ಎಲ್ಲ ಕಡೆ ಹೋಗಿದೆ, ತುಂಬ ಚೆನ್ನಾಗಿ ಆಗ್ತಾಯಿದೆ. ಆಂಧ್ರನಲ್ಲಿ, ತೆಲಂಗಾಣನಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಿದೆ ಟ್ರೈಲರು. ಇದೇ 15ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತಿದೆ ಫಿಲಮು. ನಾನು ಎರಡೆರಡು ಮಾತುಗಳು, ಕೆಲವು ಥ್ಯಾಂಕ್ಸ್ ಹೇಳಬೇಕು ನಾನು ಅಷ್ಟೇ. ಫಸ್ಟ್ಲಿ ನಾನು ತುಂಬ ಜನ ಆರ್ಟಿಸ್ಟ್ಗಳನ್ನ ನಾನು ತುಂಬ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ನನಗೆ ಶೂಟಿಂಗ್ ಟೈಮ್ನಲ್ಲಿ, ಯಾಕೆಂದರೆ ಇಲ್ಲಿಂದ ತುಂಬ ದೂರದಲ್ಲಿ ನಾವು ಶೂಟ್ ಮಾಡಿದ್ದು, ಮತ್ತು ಕಂಟಿನ್ಯೂ ಶೂಟ್ಸ್ ಬೇರೆ ಇತ್ತು, ಸ್ಟ್ರೆಸ್ಫುಲ್ಲು, ಮತ್ತು ಸಿಕ್ಕಾಪಟ್ಟೆ ಎಲ್ಲರದು ಮೂಡ್ ಸ್ವಿಂಗ್ಸ್ ಹತ್ರ ಒಂದು 30-40 ದಿನಗಳ ಕಾಲ ಶೂಟ್ ಮಾಡಿದ್ದು. ಅದಾಗಿ ನಾನು ಎಲ್ಲರನ್ನೂ ಪರ್ಸ್ನಲಾಗಿ ನಾನು ಮೀಟ್ ಮಾಡಿ ಮಾತಾಡೋಕ್ಕಾಗಲಿಲ್ಲ. ಇವತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್, ಫಾರ್ ಆಲ್ ಆಫ್ ಯು. ರಣಿ ಮೇಡಮ್, ಅಂಜಲಿ ಮೇಡಮ್, ತುಂಬ ಥ್ಯಾಂಕ್ಸ್. ಆಮೇಲೆ ಇನ್ನೊಬ್ಬರು ಮೇಡಮ್ ಮಾಡಿದ್ದಾರೆ, ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ ಅದನ್ನು ಸ್ಕ್ರೀನ್ನಲ್ಲಿ. ಇಡೀ ಫಿಲಮ್ ನಗಬೇಕು ಅವ್ರು. ನಾನು ನೋಡಿ ಪೂರ್ವಶ್ರೀ ಮೇಡಮ್ ಬಂದಿಲ್ಲ ಇವತ್ತು. ಅವರು ಇವತ್ತು ತುಂಬ ಜನ ಬಂದಿಲ್ಲ. ಐ ವುಡ್ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಯುವರ್ ಡೈರೆಕ್ಷನ್ ಟೀಮ್, ಯಾಕೆಂದರೆ ಅವತ್ತಿಂದ ಇವತ್ತವರೆಗೂ 24/7 ಇದ್ದಾರೆ ಅವ್ರು ನನ್ನ ಜೊತೆಯಲ್ಲಿ. ಮತ್ತು ಹೊಂದಿಸಿ ಬರೀರಿ ಮಾಡಿರೋಂತಹ ಶಾಂತಿ ಸಾಗರ್, ಇದಕ್ಕೆ ಮುಂಚೆ ಅವ್ರು ಮಾಡಿರೋ ಫಸ್ಟ್ ಫಿಲಮ್ ನೋಡಿಬಿಟ್ಟೆ ನಾವು ಅಂದ್ಕೊಂಡಿದ್ರಿ ಇಲ್ಲ ಇವ್ರ ಜೊತೆಲಿ ಒಂದು ವರ್ಕ್ ಮಾಡಬೇಕು ಅಂತ. ಅದಾದಮೇಲೆ ಹೊಂದಿಸಿ ಬರೀರಿ ಮಾಡಿದ್ರು, ಲೈನ್ಮನ್ ಗುಲ್ಟು ಆದಮೇಲೆ. ಸೊ ವೆರಿ ಹ್ಯಾಪಿ. ರಘುನಾಥ್ ಅವ್ರು ನಮ್ಮ ಇನ್ಹೌಸ್ ಎಡಿಟರ್ ಆಗಿದ್ದರು, ಅವರು ಆಫ್ಲೈನು ಆನ್ಲೈನ್ ಎಲ್ಲ ನಾನು ನೋಡ್ಕೊಳ್ತೀನಿ ಸರ್ ಅಂತ. ಇಟ್ ವಾಸ್ ಪ್ರಿಟಿ ಗುಡ್ ಫಾರ್ ಮೀ. ಆಮೇಲೆ ಸ್ಪೆಷಲ್ ಮೆನ್ಷನ್ಸ್ ಫಾರ್ ಅವರ್ ಹೀರೋಯಿನ್. ಆ್ಯಕ್ಚುಲಿ ಕಾಜಲ್ ಅವ್ರಿಗೆ, ಅವರೆಲ್ಲ ದೊಡ್ಡ ದೊಡ್ಡ ಫಿಲಮಲ್ಲಿ ಹೀರೋಯಿನ್ ಆಗಿ ಮಾಡಿದವರು. ನಾನು ಹೆಂಗೆ ಈ ನನ್ನ ಡೈರೆಕ್ಟರ್ಗೆ ಹೇಳಿದೆ, ಇದರಲ್ಲಿ ಲವ್ ಸ್ಟೋರಿ ಇಲ್ಲ, ಹೀರೋ ಇನ್ಫ್ಯಾಕ್ಟ್ ಹೀರೋ 15 ನಿಮಿಷ ಇದ್ದಾನೆ 20 ಪಿಕ್ಚರ್ನಲ್ಲಿ. ಮೊನ್ನೆ ಹೈದ್ರಾಬಾದಿಗೆ ಕರೆದೆ, ಮೇಡಮ್ ಬನ್ನಿ ಪ್ರೆಸ್ ಮೀಟ್ ಇದೆ ಅಂತ. ನನಗಿರೋದು 2-3 ಡೈಲಾಗ್, ನಾನು ಹೈದ್ರಾಬಾದಿಗೆ ಬರಬೇಕು. ದೆನ್ ಐ ಟೋಲ್ಡ್ ಇಲ್ಲ ಮೇಡಮ್ ಆ ಥರ ಅಲ್ಲ, ಯಾಕೆಂದರೆ ಒಂದೇ ಒಂದು ಕ್ಯಾರೆಕ್ಟರ್, ಒಂದು ಸಿಂಗಲ್ ಸೀನ್ ಮಾಡಿರೋರು ಕೂಡ ತುಂಬ ಇಂಪಾರ್ಟೆಂಟ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಗುಜಾರ್ ಖಾನ್, ಇಮ್ರಾನ್ ಪಾಷಾದು ಎಕ್ಸ್ಟ್ರಾರ್ಡಿನರಿ. ಆ ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಓಪನಿಂಗ್ ಇದೆಯಲ್ವಾ, ಆ ಒಂದು ಹೀರೋ ಕೂಡ ಆ್ಯಕ್ಚುಲಿ ಇಲ್ಲ ಈ ಫಿಲಮ್ನಲ್ಲಿ. ಆ ಒಂದು ಎಂಟ್ರಿ, ಬ್ಯೂಟಿಫುಲ್ ಎಂಟ್ರಿ. ಇಮ್ರಾನ್ ತುಂಬ ಚೆನ್ನಾಗಿತ್ತು ಆ ಒಂದು ಸೀನು. ಮತ್ತು ಅನಂತ್ ಅವ್ರದ್ದು ಶಾರ್ಟ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು ಐ ಮೀನ್ ಅವ್ರ ಫ್ರೆಂಡ್ಸು, ಮತ್ತು ಎಸ್ಪೆಷಲಿ ನಮ್ಮ ಫ್ರೆಂಡ್ ಗಂಧರ್ವ ಅವರು, ಬ್ಯೂಟಿಫುಲ್. ಆ್ಯಕ್ಚುಲಿ ಅವ್ರದ್ದು ಟೋನೇ ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ವೆರಿ ಗುಡ್ ಸಿಂಗರ್ ಅವರು. ಆಮೇಲೆ ಆ ಕೊಕ್ಕೆ ಗ್ಯಾಂಗು, ಮತ್ತು ನಿಂಬೆಹುಳಿ, ಆಮೇಲೆ ಇವ್ರದ್ದು ಜುಮ್ಕಿ ಅವ್ರದ್ದು ಬ್ಯೂಟಿಫುಲ್ ಆಗಿ. ಅಂದರೆ ನನ್ನ ಫಿಲಮ್ ನೋಡ್ಬಿಟ್ಟು ನಾನು ಹೇಳಿದೆ, ನಂಗೆ ಯಾವ ಕ್ಯಾರೆಕ್ಟರ್ಗಳನ್ನ ಒಬ್ಬೊಬ್ಬರನ್ನು ಪಿಕ್ ಮಾಡಿದ್ದೀರಿ ನಿಜವಾಗ್ಲೂ. ಇಲ್ಲಿ ಫ್ರೆಂಡ್ಸು ಅದು ಇದು ಅಂತ ಯಾವುದೂ ನೋಡಿಲ್ಲ ನಾವು. ನಾನು ಓಪನಾಗಿ ಹೇಳ್ತೀನಿ ಡೈರೆಕ್ಟರ್ಗಳಿಗೆ, ನಿಮ್ಗೆ ಯಾರು ಕಂಫರ್ಟಬಲ್ ಆಗಿರುತ್ತೆ, ಯಾರು ಕರೆಕ್ಟಾಗಿ ವರ್ಕ್ ಮಾಡ್ತಾರೆ, ಯಾರು ಕ್ಯಾರೆಕ್ಟರ್ ಸೆಟ್ ಆಗುತ್ತೆ, ದಯವಿಟ್ಟು ತೊಗೊಳ್ಳಿ. ದೇರ್ ಇಸ್ ಅಬ್ಸಲ್ಯೂಟ್ಲಿ ಇನ್ ಅವರ್ ಆರ್ಗನೈಸೇಷನ್, ಹೊಸಬರಾಗಲಿ ಹಳಬರಾಗಲಿ ನಾನು ಗೇಜ್ ಮಾಡೋಕ್ಕೆ ಹೋಗೋದಿಲ್ಲ. ಫಿಲಮ್ ಚೆನ್ನಾಗಿ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೆ, ಕೂಡಿ ಬರಬೇಕು. ಹಾಗಾಗಿ ಒಂದು ಒಳ್ಳೆ ವಿಷಯ ನೀಡೋದಕ್ಕೂ ಕೂಡಿ ಬರಬೇಕು. ರಘು ಜೊತೆ ನನ್ನ ಪಯಣ ಆಲ್ಮೋಸ್ಟ್ ಒಂದು 12 years to 13 years ಇರ್ಬೋದು. ಅದೇ ಥರ ಗಣೇಶ್ ಸರ್ ಜೊತೆ ಐ ಥಿಂಕ್ ಒಂದು 20 ವರ್ಷದ ಒಡನಾಟ ಇದು. ಯಾಕಂದರೆ ಅವರು ಅವತ್ತು ಆ ಟೈಮಲ್ಲಿ
ಸ್ಪೆಷಲ್ ಇಫೆಕ್ಟ್ಸ್ ಅದರದ್ದೆಲ್ಲ ಅವ್ರದ್ದು ಆ್ಯನಿಮೇಷನ್ ಸ್ಟುಡಿಯೋಸ್ ಎಲ್ಲ ಇತ್ತು. ಸೊ ತುಂಬ ಆ್ಯನಿಮೇಷನ್ ಫಿಲ್ಮ್ಗಳಲ್ಲಿ ವರ್ಕ್ ಮಾಡಿದ್ದೀವಿ. ಗಣೇಶ್ ಅವರು ಇದರಲ್ಲಿ ಪರ್ಪಲ್ ರಾಕಲ್ಲಿ ತುಂಬ ಸಿನಿಮಾಗಳನ್ನು ಮಾಡ್ತಾಯಿದ್ರು. ಬಟ್ ನಾವಾಗಾದ್ರೂ ಮಾತಾಡಿದಾಗ ನಾನು ಅವ್ರ ಮೇಲೆ ಕೋಪಿಸ್ಕೊಳ್ಳೋದು, ನನ್ನನ್ನು ಮಾತ್ರ ಯಾಕೆ ಕರೆಯಲ್ಲ ಸಿನಿಮಾಗೆ ಅಂತ. ಮಾಡೋಣ ಅಂತ ಅವ್ರು ಟೈಮ್ ಬರಬೇಕು ಅಂತ ಹೇಳ್ತಾಯಿದ್ರು. ಅದೇ ಥರ ರಘು ಪ್ರತಿಯೊಂದು ಕಥೆಯ ಎಳೆಯನ್ನು ನನಗೆ ಯಾವತ್ತೂ ಅಂದರೆ ಒಟ್ಟಿಗೆ ಇರೋದು. ಸೊ ಹಾಗಾಗಿ ಯಾವತ್ತೂ ಆ ಎಳೆಯನ್ನು ಹೇಳ್ತಾ ಇದ್ದೆ. ನಾನು ನನ್ನ ಅನಿಸಿಕೆಗಳನ್ನು ಹೇಳ್ಕೊಂಡು, ಅದೇ ಲೈನ್ ಮ್ಯಾನಲ್ಲಿ ನನಗೆ ಫಸ್ಟ್ ನನ್ನದೇ ಆದ ಡೌಟ್ಸ್ಗಳಿತ್ತು ಅವ್ರು ಹೇಳ್ದಂಗೆ. ಬಟ್ ಆನಂತರ ಅವ್ರು ಕಂಪ್ಲೀಟ್ ಸ್ಕ್ರಿಪ್ಟ್ ರೀಡ್ ಮಾಡಿದ ಮೇಲೆ ತುಂಬ ಏನೋ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಅಗೇನ್ ವೆನ್ ವಿ ಆರ್ ಆಲ್ ಟಾಕಿಂಗ್, ಇವನ್ ಗಣೇಶ್ ಅವರು ಕೂಡ ಇದೇ ಸಿನಿಮಾನ, ಯತಿ ಸರ್ ಕೂಡ ಅದನ್ನೇ ಇದೇ ಸಿನಿಮಾ ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ಲಿ ಅದು ಆಲ್ ಆಫ್ ಅ ಸಡನ್ ಒಂದು ಲ್ಯಾಂಗ್ವೇಜಿಂದ 2 ಲ್ಯಾಂಗ್ವೇಜಿಗೆ ಹೋಗಿ ಇವತ್ತು ನಮಗೆಲ್ಲ ಮನಸ್ಸಿಗೆ ತುಂಬ ಮುದ ನೀಡುವಂತಹ ಸಿನಿಮಾ ಆಗಿದೆ. ದ ರಿಯಲ್ ಕನೆಕ್ಷನ್ ಈಸ್ ಹ್ಯಾಪನಿಂಗ್ ಇನ್ ಲೈನ್ ಮ್ಯಾನ್. ಹಾಗೆ ನಾನು ಇದರಲ್ಲಿ ಒಬ್ಬ ನಟನಾಗಿ ಕೂಡ ಗುರುತಿಸ್ಕೊಂಡಿದ್ದೀನಿ. ಅಂದರೆ ಡೆಫಿನೆಟ್ಲಿ ನಾಟ್ ಟು ಆಲ್ ದ ಡಿಗ್ನಿಟರೀಸ್ ಆ್ಯಂಡ್ ಆ್ಯಕ್ಟರ್ಸ್ ಆಲ್. ಸೊ ರಘು ಬಿಡ್ಲಾರ್ದೆ ನನ್ನ ಹತ್ರ ಒಂದು ಆ್ಯಕ್ಟಿಂಗ್ ಕೂಡ ಒಂದು ರೋಲಲ್ಲಿ ಮಾಡಿಸಿದ್ದಾರೆ. ಹಾಗೆ ಮ್ಯೂಸಿಕ್ ಮಾತ್ರ ಅಲ್ಲ, ಒಬ್ಬ ಸಹ ನಿರ್ಮಾಪಕ ಕೂಡ ಇದರಲ್ಲಿ. ಯಾಕಂದರೆ ಈ ಸಿನಿಮಾ ಅಷ್ಟೊಂದು ಪ್ರೀತಿ ಈ ಸಿನಿಮಾದ ಮೇಲೆ. ಇವಾಗ ಇದರಲ್ಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಎಲ್ಲ ನೋಡಿರ್ತೀರ, ತುಂಬ ಒಳ್ಳೆಯ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಆ್ಯಂಡ್ 15ನೇ ತಾರೀಕು ಅಗೇನ್ ಇವಾಗ ನಾಟ್ ಓನ್ಲಿ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಕೋ ಪ್ರೊಡ್ಯೂಸರ್ ಆಲ್ಸೋ ಡವ ಅಂತ ಇದೆ. ಸೊ ಆ್ಯಂಡ್ ಕಮಿಂಗ್ ಟು ದ ಮ್ಯೂಸಿಕ್, ಅದೇ ರಘು ಹೇಳ್ದಂಗೆ ಮ್ಯೂಸಿಕ್ ಅಂತ ತುಂಬ ಇರಲಿಲ್ಲ. ಯಾವತ್ತೂ ನಮ್ಮೊಳಗೆ ಕೆಲಸ ಅಂತ ಬಂದಾಗ ಜಗಳ ಆಗೋದು. ನಾನೇನೋ ಕೆಲಸ ಮಾಡಿದಾಗ ನನಗೆ ಈ ಮೂವಿಗೆ ಏನೋ ಇದು ಸಾಂಗ್ ಕಂಪೋಸ್ ಮಾಡಿ ಅಂತ ಹೇಳೋನು. ಸೊ ನಾನು ತಪ್ಪಿಸ್ಕೊಳ್ಳೋಕೆ 1-2 ಲೈನ್ ಲಿರಿಕ್ಸ್ ಬರಿ ಅಂತ ಹೇಳಿದಾಗ ಆ ಕಡೆ ರೂಮಲ್ಲಿ ಹೋಗ್ಬಿಟ್ಟು ಬರೆದು ಎದುರಲ್ಲೇ ಬಂದು ಇಡೋದು, ಅಲ್ಲಿ ಕೀಬೋರ್ಡಲ್ಲೇ ಇಡ್ತಿದ್ದ. ಹಾಗೆ ಒಂದು ಹಠವಾದಿ ರಘು ಈಸ್ ಆ್ಯಕ್ಚುಲಿ ಒಂದು ಹಠವಾದಿ. ಅವನಿಗೆ ಬೇಕು ಅಂತ ಹೇಳಿದ್ದನ್ನು ಕೇಳಿಕೊಂಡು ಹಠ ಮಾಡಿ ಪಡೆಯುವಂತಹ ಒಬ್ಬ ಹುಡುಗ. ಆ್ಯಂಡ್ ಇದರಲ್ಲಿ ಅವರು ಹೇಳ್ದಂಗೆ ಆ ಜೋಗಿಗಳಿಂದ ಒಂದು ಸಾಂಗ್ ಕ್ಯಾರವನಲ್ಲೇ ಫಸ್ಟ್ ರೆಕಾರ್ಡ್ ಮಾಡಿದ್ವಿ. ನಮ್ಮ ಗಂಧರ್ವ ಎಲ್ಲ ಚೇತನ್ ಎಲ್ಲ ಇದ್ದೀವಿ. ಅಂದರೆ ಇಟ್ ವಾಸ್ ಲೈಕ್ ಟಾರ್ಚರ್ ಕೊಡ್ತಾಯಿದ್ರು ಡೈರೆಕ್ಟರ್. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನೋಡಿ ಅಲ್ಲಿ ಎಲ್ಲ ಕಾಣ್ತಾ ಇದೆ. ಆ್ಯಸ್ ಅನ್ ಆ್ಯಕ್ಟರ್ ನಾನು ಕೂಡ ಅದನ್ನು ಅಂದರೆ ಕಲಿಬೇಕು ಮೇಯ್ನ್ಲಿ. ಸೊ ಅದಕ್ಕಾಗಿ ಆ್ಯಂಡ್ ಅಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳು ಹಾಡ್ತಿರೋಂಥ ಲಂಡನ್ ಸ್ಪ್ಯಾರೋ ಆಗಲಿ ಅದಕ್ಕೊಂದು ಅರ್ಥನೇ ಇಲ್ಲ. ಬಟ್ ಕೇಳಿದಾಗ ಮಜಾ ಅನ್ನಿಸ್ತಾ ಇದೆ. ಆ ಥರ ಒಂದು ಸಾಂಗ್. ಮತ್ತು ಇದರಲ್ಲಿ ಬೇರೆ ಸಿಚುವೇಶನ್ ಸಾಂಗ್ಗಳನ್ನು, ಇವಾಗ ಡ್ಯುಯೆಟ್ ಸಾಂಗ್ ನಮ್ಮ ಹೀರೋಯಿನ್ಗೆ ಸ್ಕ್ರೀನಲ್ಲಿ ತುಂಬ ಹೊತ್ತು ಕಾಣಿಸಿರೋದನ್ನ ಡ್ಯುಯೆಟ್ ಸಾಂಗಲ್ಲಿ ಮಾತ್ರ. ಅದನ್ನು ಹರಿಚರಣ್ ಅವರು ಹಾಡಿದ್ದಾರೆ. ಹಾಗೆ ಎಲ್ಲ ಕನ್ನಡದಲ್ಲಿ ಎಲ್ಲ ಹಾಡುಗಳಿಗೆ ಸಾಹಿತ್ಯವನ್ನು ನಮ್ಮ ರಘುಶಾಸ್ತ್ರಿ ಅವರೇ ಬರೆದಿದ್ದಾರೆ. ಆ್ಯಂಡ್ ತೆಲುಗಲ್ಲಿ ವನಮಾಲಿಗರು ಅವರು ಬರೆದಿದ್ದಾರೆ. ಈಸ್ ಒನ್ ಆಫ್ ದ ವೆರಿ ಬಿಗ್ ರೈಟರ್ಸ್. ಆ್ಯಂಡ್ ಮಂಗ್ಲಿ ಅವರು ಒಂದು ಹಾಡನ್ನು ಹಾಡಿದ್ದಾರೆ ತೆಲುಗು ವರ್ಷನಿಗೆ. ಅಂದರೆ ನಮ್ಮ ಈ ಒಂದು ಸಾಂಗಿಗೆ ಒಂದು ಧರೆಗೆ ದೊಡ್ಡವರು ಅಂತ ಒಂದು ಜೋಗಿಗಳ ಹಾಡಿಗೆ ಒಂದು ರಿಪ್ಲೇಸ್ಮೆಂಟ್ ಆಗಿ ಅದನ್ನು ಹಾಡಿದ್ದಾರೆ. ಮಿಕ್ಕ ಹಾಡುಗಳನ್ನು ನಮ್ಮ ಅನಿರುದ್ಧ ಶಾಸ್ತ್ರಿ ಅವರು ಹಾಡಿದ್ದಾರೆ, ಹಾಗೂ ನಮ್ಮ ಸುಪ್ರಿಯಾ ರಾಮ್ ಅವರು ಹಾಡಿದ್ದಾರೆ. ಮತ್ತು ನಮ್ಮ ಕನ್ನಡದಲ್ಲಿ ಅಗೇನ್ ಅನಿರುದ್ಧ ಶಾಸ್ತ್ರಿ ಅವರ ಗುರುಕಿರಣ್ ಸರ್ ಮೇಯ್ನ್ಲಿ ಒಂದು ಸಾಂಗನ್ನು ಹಾಡಿದ್ದಾರೆ. ಸೊ ಹೀಗಾಗಿ ಈ ಸಾಂಗ್ಗಳ ಪರಿಚಯ ಇನ್ನೇನು ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ನನಗೆ ಸಂಗೀತ ಅಂದರೆ ಓಕೆ, ಇವಾಗೇನೋ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಟೆನ್ಷನ್ ಜಾಸ್ತಿ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. 15ಗೆ ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಎಲ್ಲ ನಮ್ಮ ಒಂದು ಈ ಸಂದೇಶವನ್ನು ಎಲ್ಲರಿಗೆ ಮುಟ್ಟಿಸಬೇಕು. ಲೈನ್ ಮ್ಯಾನ್ ಕನೆಕ್ಷನ್ ಮಾಡಿ ಆಗಿದೆ, ಇನ್ನೇನು ಪವರ್ ಸಪ್ಲೈ 15ಗೆ ಬರಬೇಕು. ಸೊ ನೀವೆಲ್ಲ ಅದು ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ. ಸೊ ಫಸ್ಟ್ ಟೈಮ್ ಆ ಥರದೊಂದು ಆಪರ್ಚುನಿಟಿ ನನಗೆ ಅಂದ್ಕೊಂಡಿದ್ದ ಸಿನಿಮಾನ ಅಂದ್ಕೊಂಡಂಗೆ ತೆಗಿಯೋಕ್ಕೆ ಅವಕಾಶ ಸಿಕ್ಕಿದ್ದು ಲೈನ್ ಮ್ಯಾನ್. ಅದರಿಂದ ಅದು ತುಂಬ ಹೃದಯಕ್ಕೆ ಹತ್ತಿರವಾದ ಸಿನಿಮಾ. ಒಂದು ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ಬಾಟ್ಲೊಳಗಡೆ ಒಂದಷ್ಟು ನೊಣಗಳನ್ನು ಹಾಕಿ ಮುಚ್ಚಿಬಿಡ್ತಾರೆ. ಒಂದು ಸಣ್ಣ ಹೋಲ್ ಮಾಡಿ ಅದನ್ನು ಒಂದು 2-3 ಡೇಸ್ ಬಿಟ್ಟಿರ್ತಾರೆ. ಆಮೇಲೆ ಆ ಮುಚ್ಚಳ ತೆಗೆದಾಗ ಆ ನೊಣಗಳು ಹಾರಲ್ಲ. ಅದು ಗೊತ್ತೇ ಇರಲ್ಲ ಮುಚ್ಚಳ ತೆಗೆದಿದೆ, ನಾನು ಮೇಲೆ ಹೋಗಬೇಕು ಅಂತ. ಬಹುಶಃ ಆ ನೊಣಗಳ ಎಲ್ಲ ಪರಿಸ್ಥಿತಿ ನಾವು ಇವತ್ತು ಅಡಿಕ್ಟಾಗಿ ಕಾನ್ಷಿಯಸ್ನೆಸ್ನ ಕಳ್ಕೊಂಡು ಬದುಕ್ತಿರೋದು ಅನ್ನೋದು ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಲಾಕ್ಡೌನಲ್ಲಿ ಅರ್ಥ ಆಗಿದ್ದು ಒಂದೇನೆಂದರೆ, ಬೇಡದೇ ಇರೋದಕ್ಕೆ ತುಂಬ ಬೆಲೆ ಕೊಡ್ತಾ ಇದ್ದೀವಿ, ಅದಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅಂತ. ಬೇಕಾಗಿರೋದನ್ನು ಯಾರು ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಕರೆಂಟ್ ಹೋದಾಗ KB ಫೋನ್ ಮಾಡ್ತೀವಿ ಹೊರತು, ನಾವು ಕರೆಂಟ್ ಹೋದಾಗ ನಮ್ಮ ಅಜ್ಜಿ ಕಥೆ ಹೇಳಲಿ ಅಂತ ಕಾಯ್ತಾ ಇದ್ವಿ. ಅಲ್ಲೊಂದು ಎಮೋಷನ್ ಇತ್ತು. ಆ ಎಮೋಷನ್ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಿದೆ ಮನುಷ್ಯನಲ್ಲಿ ಅನ್ನೋದು ನನಗೆ ಯಾವಾಗಲೂ ಕಾಡ್ತಾ ಇತ್ತು. ನಮ್ಮ ಕವಿಗಳು ಹೇಳ್ದಂಗೆ ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗೋಕೆ ಹುಟ್ಟಿರೋದು ಅಂತ. ಸೊ ನಾವೆಲ್ಲ ಮನುಷ್ಯರಾಗೋಕ್ಕೆ ಒಂದು ಹೊಸ ದಾರಿಗಳನ್ನು, ಕಾನ್ಷಿಯಸ್ನೆಸ್ನ ಬೆಳೆಸ್ಕೋಬೇಕು ಅನ್ನೋದು ನಂದು ಯಾವಾಗಲೂ ಥಾಟ್. ಅಂದರೆ ಸಿನಿಮಾ ಅಂದಮೇಲೆ ಮೆಸೇಜ್ ಇರಬೇಕು ಅನ್ನೋದು ನಂದು ಪ್ರೋಸೆಸ್ ಅಲ್ಲ. ಸಿನಿಮಾ ಇಸ್ ಆಲ್ವೇಸ್ ಎಂಟರ್ಟೈನ್ಮೆಂಟ್. ಐ ಕಮ್ ಹಿಯರ್ ಟು ಎಂಟರ್ಟೈನ್.
ಆ ನಗಿಸ್ತಾ ನಗಿಸ್ತಾ ಒಂದು ವಿಷಯನ ಅವ್ರಿಗೆ ಹೇಳಿ ಮನೆಗೆ ಕಳಿಸ್ಬಿಟ್ರೆ ಅದು ತುಂಬ ವರ್ಷ ತಲೆಯಲ್ಲಿರುತ್ತೆ. ಯಾವುದೋ ಒಂದು ಮೊಮೆಂಟಲ್ಲಿ ನಮ್ಮ ಸಿನಿಮಾ ನೆನಪಾಗಬೇಕು, ದಿನ ಬದುಕುವಂಥ ಬದುಕಿನಲ್ಲಿ ಅನ್ನೋದು ನನ್ನ ಥಾಟ್ ಯಾವಾಗಲೂ. ಮೆಸೇಜ್ ಕೊಡೋಕ್ಕೆ ತುಂಬ ಜನ ಇದ್ದಾರೆ. ನನಗೇನಂದರೆ ಎಂಟರ್ಟೈನ್ ಮಾಡಬೇಕು, ಅದ್ರ ಜೊತೆಗೆ ಒಂದು ಹೊಸ ವಿಷಯನ ಪ್ರತಿ ಸಿನಿಮಾದಲ್ಲಿ ಹೇಳಬೇಕು. ನಾನು ಮೊದಲನೇ ಸಿನಿಮಾದಿಂದ ಅದನ್ನು ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಮಾಧ್ಯಮದವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈ ಸಿನಿಮಾ ವಿಶಿಷ್ಟ ಯಾಕೆ ಅಂತಂದರೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಜನಕ್ಕೆ. ಅಂದರೆ ಪ್ರೊಡ್ಯೂಸರ್ಸ್ಗೆ, ಪರ್ಪಲ್ ರಾಕ್ ಅವರಿಗೆ ನಾವು ಕತೆ ಹೇಳಿದಾಗ ಅವ್ರು ಇದೇ ಥರ ಸಿನಿಮಾ ಮಾಡ್ತೀವಿ, ನಾವು ಬೇರೆ ಥರ ಸಿನಿಮಾನ ಹುಡುಕ್ತಾ ಇಲ್ಲ, ಇದೇ ಥರದ್ದು ಬೇಕು ಅಂತ ಕೇಳಿದವರು. ಸೊ ನಮಗೆ ಅದೇ ಬೇಕಾಗಿತ್ತು. ಆ ಥರ ಒಬ್ಬ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದಾಗ ಅವ್ರು ಮಾಡ್ತೀನಿ ಅಂದಾಗ ಇನ್ನಷ್ಟು ಖುಷಿ. ನನ್ನ ಎಲ್ಲ ಕತೆಗಳನ್ನು ಕೇಳಿ ರಾತ್ರಿ ಮಧ್ಯರಾತ್ರಿ 2 ಗಂಟೆ ಬೆಳಗಿನ ಜಾವ ಎಲ್ಲ ಕೇಳೋದು ನಮ್ಮ ಮಣಿಯಣ್ಣ. ಅವ್ರಿಗೆ ಯಾವುದೇ ಒಂದು ಥಾಟ್ ಬಂದಾಗಲೂ ಹೇಳ್ತೀನಿ ಇದು ಚೆನ್ನಾಗಿದೆಯಾ ಅಂತ. ಈ ಥಾಟ್ ಹೇಳಿದಾಗ ಅವ್ರು ಒಂದ್ಸಲ ಶಾಕ್ ಆದಷ್ಟು, ಅಂದರೆ ಕರೆಂಟ್ ಹೊಡ್ಸ್ಕೊಂಡಾಗ ಆಡ್ಬಿಟ್ರು, ಇಲ್ಲ ಈ ಥರದ್ದೆಲ್ಲ ಸಿನಿಮಾ ಹೆಂಗೋ ಆಗುತ್ತೆ ಅಂತ. ಸೊ ಆಮೇಲೆ ನಾನು ಇಡೀ ಸ್ಕ್ರಿಪ್ಟನ್ನ ಡೆವಲಪ್ ಮಾಡಿ ಪ್ರೋಸೆಸ್ ಮಾಡಿ ಅವ್ರಿಗೆ ಸ್ಕ್ರಿಪ್ಟ್ ಡೈಲಾಗ್ ಟು ಡೈಲಾಗ್ ಹೇಳಿದಾಗ ಹೀ ಗಾಟ್ ದಟ್ ಕಾನ್ಫಿಡೆನ್ಸ್. ಪ್ರಾಕ್ಟಿಕಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ. ದೆನ್ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾಗೆ. ಈ ಸಿನಿಮಾದಲ್ಲಿ ನಮಗೆ ಮಣಿಯಣ್ಣನ ಮ್ಯೂಸಿಕ್ ಇದೆ, ಶಾಂತಿಸಾಗರ್ ಅವರ ಕ್ಯಾಮ್ರಾ ವರ್ಕ್ ಇದೆ, ರಘುನಾಥ್ ಅವರ ಎಡಿಟಿಂಗ್ ಮಾಡಿದ್ದಾರೆ. ಸೊ ಎಲ್ಲ ತಾರಾಗಣ. ಬಿ ಜಯಶ್ರೀ ಅವ್ರದ್ದು ಹೇಳಲೇಬೇಕು. ಬಿ ಜಯಶ್ರೀ ಅಮ್ಮಂಗೆ ನಾನು ಈ ಕತೆ ಬರೆದಾಗ ಬಿ ಜಯಶ್ರೀ ಅವರೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು. ಅವ್ರ ಮನೆಗೆ ಹೋದೆ, ಅವ್ರು ಬಾಗ್ಲಾಕಿ ಕಳಿಸ್ಬಿಟ್ರು, ಕತೆ ಕೇಳಲ್ಲ ಹೋಗ್ತಾ ಇರು, ನಾನು ಸಿನಿಮಾನೇ ಮಾಡಲ್ಲ ಅಂತಂದರು. ಯಾಕೆ ಅಂದರೆ ನನಗೆ ಸಿನಿಮಾಗಿನ್ಮೇಲೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ. ನಾನು ಒಂದು 5 ನಿಮಿಷ ಕತೆ ಕೇಳಿ ಅಂದೆ. ಮಾಡಲ್ಲ ಅಂದಮೇಲೆ ಕತೆ ಏನು ಕೇಳೋದು ಅಂತ ಅವರು. ಸರಿ ಮತ್ತೆ ಒಂದು ಬಂದು ಮತ್ತಿನ್ನೊಬ್ರನ್ನ ಕರ್ಕೊಂಡು ಹೋದೆ. ಅವ್ರಿಗೆ ಪರಿಚಯ ಇದ್ದಿದ್ದರಿಂದ 5 ನಿಮಿಷ ಕೊಡ್ತೀನಿ ನಿನಗೆ, ಕತೆ ಹೇಳಂಗಿದ್ರೆ ಹೇಳು, ನಾನು ಮಾಡಲ್ಲ ಫಿಕ್ಸ್ ಅದು, ನಿನಗೋಸ್ಕರ ಕತೆ ಕೇಳ್ತೀನಿ ಅಂತ 5 ನಿಮಿಷ ಕತೆ ಕೇಳಿದ್ರು. 6ನೇ ನಿಮಿಷ ಅವ್ರು ನಾನು ಈ ಸಿನಿಮಾ ಮಾಡ್ತೀನಿ ಅಂತಂದರು. ನನಗೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಇನ್ನೇನು ಇರಲಿಲ್ಲ. ಅವ್ರಿಗೇನಂದರೆ ಅವ್ರದ್ದೊಂದೇ ಕಂಪ್ಲೇಂಟ್ ಇದ್ದಿದ್ದು, ನನ್ನನ್ನು ಸಿನಿಮಾಗೆ ಕರೆಸ್ತೀರಾ ಯಾರು ಚೆನ್ನಾಗಿ ನಡೆಸ್ಕೊಳಲ್ಲ ಅಂತ. ಸಿನಿಮಾದಲ್ಲಿ ನಮ್ಮನ್ನ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡಲ್ಲ ಅಂತ. ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದೆ, ನನ್ನ ತಾಯಿ ಹಂಗೆ ನಿಮ್ಮನ್ನ ನೋಡ್ಕೊತೀನಿ ಸಿನಿಮಾ ಮುಗಿಯೋದ್ರೊಳಗಡೆ ಅಂತ. ಸೊ ಐ ಕೆಪ್ ಅಪ್ ದ ಪ್ರಾಮಿಸ್. ಅದನ್ನು ಹೋಗ್ಬೇಕಾದ್ರೆ ಅವ್ರಿಗೆ ಹೇಳಿದೆ, ನೀವು ಕೊಟ್ಟಿದ್ದು ಮಾತದು ಅಂತ. ತುಂಬ ಅದ್ಭುತವಾಗಿ ಮಾಡಿದ್ರು. ನೀವು ನಂಬಲ್ಲ, ಅವರು ಒಂದು ಶಾಟ್ ಮುಗಿಸಿದ ಮೇಲೆ ನಿಂತಿದ್ದ ಎಲ್ಲ ಆರ್ಟಿಸ್ಟ್ಗಳು ಚಪ್ಪಾಳೆ ಹೊಡೆಯೋರು. ಅಷ್ಟು ಬ್ಯೂಟಿಫುಲ್ ಆರ್ಟಿಸ್ಟ್ ನಾನು ಲೈಫಲ್ಲಿ ನಾನು ನೋಡಿದ್ದು. ನಾನು ದತ್ತಣ್ಣ ಅಂತ ಅವ್ರ ಜೊತೆನೂ ಕೆಲಸ ಮಾಡಿದ್ದೀನಿ, ಜಯಶ್ರೀಮಾ ಅಂತವ್ರ ಹತ್ರ ನೋಡಿದ್ದು ನಾನು. ಅದು ವಂಡರ್ ಅದು. ವಿ ನೆವರ್ ನೋ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಆಮೇಲೆ ಎಲ್ಲರೂ ಹೇಳಿದ್ರು ಫ್ಯಾಮಿಲಿ ಥರ ಇತ್ತು, ಟ್ರಿಪ್ ಥರ ಇತ್ತು, ಅದೆಲ್ಲ ಸುಳ್ಳು. ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಪಾಪ ಅವ್ರಿಗೆ, ರಾತ್ರಿ ಹಗಲು. ನಾವು ಈ ಸಿನಿಮಾ ಶೂಟ್ ಮಾಡುವಾಗ ಮಳೆ, 24 ಗಂಟೆ ಮಳೆ, ಲೈಟಾಗಿ ಕೊಚ್ಕೊಂಡು ಹೋಗ್ತಾ ಇತ್ತು. ಎಲ್ಲರೂ ದೇವಸ್ಥಾನದಲ್ಲಿ ಕೂತ್ಕೊಂಡು ಹಾಡು ಕೇಳ್ತಾಯಿದ್ರು. ಏನು ಮಾಡಬೇಕು ಅಂತ ನನಗೂ ಐಡಿಯಾ ಇಲ್ಲ, ಯಾಕೆಂದರೆ ನಾನು ಸಿನಿಮಾಗಳೆಲ್ಲ ಒಂದೇ ಶೆಡ್ಯೂಲಲ್ಲಿ ಶೂಟ್ ಮಾಡೋದು, ಬ್ರೇಕ್ಗಳಿರಲ್ಲ, ಶೆಡ್ಯೂಲ್ಗಳಿರಲ್ಲ, ಎಲ್ಲ ಆರ್ಟಿಸ್ಟ್ ಡೇಟ್ ಒಟ್ಟಿಗೆ ತೊಗೊಂಡು ಶೂಟ್ ಮಾಡೋದು. ಸೊ ಅಷ್ಟು ಮಧ್ಯರಾತ್ರಿ ಅವರು ಮಳೆ ಬರ್ತಿದೆ, ನಿಮ್ಮ ಡೈರೆಕ್ಟ್ರ್ ಏನು ಮಾಡ್ತಾರೆ ಅಂತ ಅವ್ರಿಗೆ ಪಾಪ ಚಿಂತೆ. ನನಗೆ ಗೊತ್ತು ಅವ್ರಿಗೆಲ್ಲರಿಗೂ ಕಷ್ಟ ಆಗಿದೆ. ಬಟ್ ನನ್ನ ಸಿನಿಮಾದಲ್ಲಿ ಅವರೆಲ್ಲ ಅಷ್ಟು ಜೀವ ತುಂಬ ಅಭಿನಯಿಸಿದ್ದಾರೆ. ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಈ ಮೂಲಕ ಒಂದು 50 ಜನ ಆರ್ಟಿಸ್ಟ್ ಇದ್ದಾರೆ ನನ್ನ ಸಿನಿಮಾದಲ್ಲಿ, ಎಲ್ಲ ಹಿರಿಯ ಆರ್ಟಿಸ್ಟ್ಗಳೇ, ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋರೆ. ಅವರೆಲ್ಲರೂ ನಾನು ಚಿಕ್ಕ ಹುಡುಗ ಅಂತ ನೋಡಿದೆ. ನಾನು ಏನೋ ಒಂದು ಹೇಳಿದಾಗ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಅಂದರೆ ಅವರು ಆ ಸಿನಿಮಾದಲ್ಲಿ ಪಾತ್ರವಾಗಿ ಕಾಣಿಸ್ತಾರೆ. ಈ ಸಿನಿಮಾದಲ್ಲಿ ನಾನು ಅದೇ ಹೀರೋಯಿನ್ ಅಂತಿಲ್ಲ. ಹೀರೋ ಅಂತ ಬಂದಾಗ ಎಲ್ಲರೂ ಹೀರೋಗಳೇ ಇಲ್ಲಿ. ಹೀರೋಯಿನ್ ಅಂತ ಬಂದಾಗ ಇಷ್ಟೊಂದು ಜನ ಹೀರೋಯಿನ್ಗಳಿದ್ದಾರೆ. ಬಿ ಜಯಶ್ರೀ ಅವ್ರನ್ನ ನಾನು ಹೀರೋಯಿನ್ ಅಂತ ಹೇಳ್ತಾ ಇದ್ದೆ ಅವರು ಸೆಟ್ಟಿಗೆ ಬಂದಾಗ. ಸೊ ಇದು ಯಾಕೆಂದರೆ ಅವ್ರವ್ರ ಜೀವನದಲ್ಲಿ ಅವ್ರವ್ರ ಹೀರೋಯಿನ್ಸ್. ಈ ಒಂದು ಹಳ್ಳಿ ಅಂತ ಬಂದಾಗ ಆ ಹಳ್ಳಿ ಒಳಗಡೆ ಇರೋ ಎಲ್ಲ ಪಾತ್ರಗಳು ಅವ್ರು ಅಚ್ಚುಕಟ್ಟಾಗಿ ನಿಭಾಯಿಸಿದರೆ. ನಾನು ಎಲ್ಲ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸ್ಗಳಿಗೂ ತುಂಬ ಥ್ಯಾಂಕ್ಸ್ ಇವತ್ತು ನಾನು ಹೇಳ್ತೀನಿ. ಆ್ಯಂಡ್ ಸಾರಿ, ನಾನು ತುಂಬ ತೊಂದರೆ ಕೊಟ್ಟಿದ್ದೀನಿ ಶೂಟಿಂಗ್ ಟೈಮಲ್ಲಿ. ಟೆಕ್ನಿಷಿಯನ್ಸ್ಗಳಾದರೂ ಅಂತ ಹೇಳ್ಬೋದು. ಯೂನಿಕ್ ಬಟ್ ಈಕ್ವಲಿ ವೆರಿ ನೆಸೆಸರಿ, ವೆರಿ ಇನ್ ಟ್ಯೂನ್ ವಿತ್ ನೇಚರ್ ಅಂತಲೂ ಹೇಳ್ಬೋದು. ಸೊ ಗಣೇಶ್ ಸರ್ ಟೀಮ್ ನನಗೆ ಅಪ್ರೋಚ್ ಮಾಡಿದಾಗ ಒಂದು ಸಾಂಗ್ ಬಗ್ಗೆ ಹೇಳಿದರು. ನಾವು ಇವಾಗ ಸಾಂಗ್ ನೋಡಿದ್ವಿ ಅಲ್ವಾ, ಅದೇ. ಸೊ ಅದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ಸ್ ಟು ಕದ್ರಿ ಸರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಆ ಸಾಂಗಿಂದನೇ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಸೊ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಂತಲೂ ಹೇಳ್ಬೋದು. ಬಟ್ ಇಟ್ ವಾಸ್ ರಿಯಲಿ ವಂಡರ್ಫುಲ್ ವರ್ಕಿಂಗ್ ವಿತ್ ದ ಟೀಮ್. ಸೊ ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು ರಘು ಸರ್. ಆ್ಯಂಡ್ ಇಷ್ಟು ಜನ ವಂಡರ್ಫುಲ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು. ಅವ್ರಿಗೆ ಐ ಗಾಟ್ ಟು ನೋ ಆಲ್ ಆಫ್ ಯು. ಸೊ ಇಟ್ಸ್ ಬಿನ್ ಅನ್ ಆನರ್. ಆ್ಯಂಡ್ ಸರ್ ಹೇಳ್ದಂಗೆ ಇದರಲ್ಲಿ ಹೀರೋಯಿನ್ ಎರಡೂ ಸ್ಟೋರಿನೇ. ಮತ್ತು ಆ್ಯಕ್ಚುಯಲ್ ಹೀರೋಯಿನ್ ಆ್ಯಕ್ಚುಲಿ ಜಯಶ್ರೀ ಮ್ಯಾಮ್. ಶಿ ಈಸ್ ವಂಡರ್ಫುಲ್. ಅಂದರೆ ಅವ್ರ ಜೊತೆ ಜಸ್ಟ್ ಸ್ಟ್ಯಾಂಡ್ ಬಿಸೈಡ್ ಹರ್ ವಾಸ್ ಎನ್ ಆನರ್. ಸೊ 15th ಮಾರ್ಚ್ ಲೈನ್ ಮ್ಯಾನ್. ಥ್ಯಾಂಕ್ ಯು. ನನಗೆ ರಘು ಶಾಸ್ತ್ರಿ ಅವರು ಈ ಸ್ಟೋರಿನ ನರೇಟ್ ಮಾಡಿದಾಗ, ಅವರು ಕತೆ ನರೇಟ್ ಮುಗಿಸಿದ ತಕ್ಷಣ ನಾನೊಂದು ಮಾತು ಹೇಳಿದೆ, ತುಂಬ ಮಜವಾಗಿದೆ ಇದು ಅಂತ.
ಅಂದರೆ ಲೈಫ್ ಅನ್ನೋದೇ ಒಂಥರ ಮಜವಾಗಿರಬೇಕು. ಇವಾಗ ಎಲ್ಲರೂ ನಾವು ಈ ನಮ್ಮ ಟೆಕ್ನಾಲಜಿ ಏನಿದೆ, ಸೋಷಿಯಲ್ ಮೀಡಿಯಾಗೆ ಏನಿದೆ, ಇಷ್ಟೆಲ್ಲ ಅಡಿಕ್ಟ್ ಆಗಿದ್ದೀವಿ. ಅದರಲ್ಲೂ ಮಜಾ ಇದೆ, ಆದರೆ ನಿಜವಾದ ಸುಖ ಮಜಾ ಇಡೀ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದನ್ನು ಕಲಿಸತ್ತೆ. ಮತ್ತೆ ನಮಗೆ ರೀಕಾಲ್ ಮಾಡುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದರಲ್ಲಿ ನನ್ನದು ನಾಯಕನ ತಾಯಿಯ ಪಾತ್ರ. ಸೊ ಅಂದರೆ ವೆರಿ ಸ್ಟ್ರಾಂಗ್ ಆ್ಯಂಡ್ ಅ ವೆರಿ ಕಾನ್ಫಿಡೆಂಟ್ ಲೇಡಿ. ಅವಳಾಯಿತು, ಅವಳ ಕೆಲಸ ಆಯಿತು, ಅವ್ನ ಮಗ ಆಯಿತು. ಮಗ ಹಳ್ಳಿಗೆ ಹೇಗೆ ಹೆಲ್ಪ್ ಮಾಡಬಲ್ಲ ಅನ್ನೋದನ್ನು ಐ ಥಿಂಕ್ ಒಂದೆರಡು ಲೈನಲ್ಲಿ ಶಿ ಟ್ರೈಸ್ ಟು ಎಕ್ಸ್ಪ್ಲೇನ್ ಟು ಹಿಮ್. ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ರಘುಶಾಸ್ತ್ರಿ ಅವರಿಗೆ, ಗಣೇಶ್ ಪಾಪಣ್ಣ, ಪಿಯಾರಿ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಅಂಜಲಿ ಅವರು ಎಲ್ಲರೂ ಹೇಳಿದ ಹಾಗೆ ಐ ಥಿಂಕ್ ಒಂದು ಒಳ್ಳೆ ಟೀಮ್ ಆ್ಯಂಡ್ ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ ಈ ಸಿನಿಮಾದ ಮುಖಾಂತರ. ಆ್ಯಂಡ್ ಮಾರ್ಚ್ 15ರಿಂದ ನಮ್ಮ ಲೈನ್ಮ್ಯಾನ್ ಸಿನಿಮಾ ಮೂಡ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹರಕೆ, ಹಾರೈಕೆ ಎಲ್ಲವೂ ಎಂದಿನಂತೆ ಸದಾಕಾಲ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು. ಅದಕ್ಕೋಸ್ಕರ ಇಲ್ಲಿ ತುಂಬ ಡೀಸೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಗುಲ್ಜಾರ್ ಖಾನ್ ಅಂತ. ಮಕ್ಕಳಾಗ್ಲಿಲ್ಲ ಅಂದರೆ ಗುಲ್ಜಾರ್ ಖಾನ್ ಕರೀರಿ. ಅಯ್ಯಪ್ಪ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟ್ಯಾಬ್ಲೆಟ್ಸು ಪ್ಲೀಸ್ ಫುಲ್ ಕಂಪ್ಲೀಟ್ ಮಾಡೋಕೆ ಬಿಡಿ ಸರ್ ಕದ್ರಿ ಸರ್. ಯಾಕೆ ಜನ ಮೊದಲೇ ಫಸ್ಟ್ ಕಾಂಟ್ರವರ್ಸಿ ಅಂತ ಅದಾಗ್ಬಿಡುತ್ತೆ. ಆ್ಯಂಡ್ ತುಂಬ ಖುಷಿ ಆಗ್ತದೆ. ದ ಬೆಸ್ಟ್ ಥಿಂಗ್ ಅಬೌಟ್ ಲೈನ್ಮ್ಯಾನ್ ಹೇಳ್ತೀನಿ, ಡೆಫಿನೆಟ್ಲಿ ಡೈರೆಕ್ಟರ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ. ಬಟ್ ಯಾವುದೇ ಸಿನಿಮಾ ಮಾಡಬೇಕಂದ್ರೂ ಎಲ್ಲ ಪಾತ್ರಗಳು ಬರೀ ಹೀರೋ ಹೀರೋಯಿನ್ ಇಂಪಾರ್ಟೆಂಟ್ ಆಗಲ್ಲ, ಎಲ್ಲ ಪಾತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಬ್ಯೂಟಿ ಆಫ್ ರಘು ಸರ್ ಏನಪ್ಪ ಅಂದರೆ, ಪ್ರತಿ ಒಂದು ಈಗ ಯಾರ್ಯಾರು ಸ್ಟೇಜ್ ಮೇಲೆ ಬಂದರು ಎಲ್ರಿಗೂ ಅವ್ರ ಕ್ಯಾರೆಕ್ಟರ್ ಏನು, ಅದ್ರ ಬ್ಯಾಕ್ ಸ್ಟೋರಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಆಡಿಷನ್ ಮಾಡಿದಾಗನೂ ಆಫೀಸಲ್ಲಿ ಮಾಡಿದ ಆಡಿಷನ್, ಸೊ ಹೀ ಗೇವ್ ಮಿ ಬ್ಯಾಕ್ ಸ್ಟೋರಿ, ಈ ಕ್ಯಾರೆಕ್ಟರ್ ಏನು ಮಾಡುತ್ತೆ ಹೇಗಂತ. ಸೊ ನಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ನಾವು ಪ್ರಿಪೇರ್ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೇ ಸ್ಟೇಜ್ ಮೇಲೆ ಬಂದರೂ ಅವ್ರಿಗೆ ಗೊತ್ತಿತ್ತು ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೇಗಂತ ಪ್ರಿಪೇರ್ ಆಗಿರೋಂಥ. ಸೊ ದಟ್ಸ್ ದ ಥಿಂಗ್. ಸೊ ಥ್ಯಾಂಕ್ ಯು ರಘು ಸರ್ ಫಾರ್ ದ ಆಪರ್ಚುನಿಟಿ. ಹಿಂಗೆ ರೀತಿ ಕ್ಯಾಚ್ ಆಗ್ತಾ ಇರ್ತೀನಿ, ಇಷ್ಟು ಬೇಗ ಬಿಡೋಲ್ಲ, ಇನ್ನೂ ತುಂಬ ಸಿನಿಮಾಗಳು ಮಾಡಬೇಕು. ಪಪ್ಪಣ್ಣ ಸರ್ ಥ್ಯಾಂಕ್ ಯು, ಫಸ್ಟ್ ಟೈಮು ನಿಮ್ಮ ಪ್ರೊಡಕ್ಷನಲ್ಲಿ, ಲಾಸ್ಟ್ ಟೈಮ್ ಮಾಡಬೇಡಿ, ತುಂಬ ಬೇಕು. ಆ್ಯಂಡ್ ಮಾರ್ಚ್ 15ಗೆ ರಿಲೀಸ್ ಆಗ್ತಾಯಿದೆ ನಮ್ಮ ಸಿನಿಮಾ. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ನಮ್ಮ ಸಿನಿಮಾಗೆ ಆಲ್ರೆಡಿ 2 ಪವರ್ ಬರ್ತಾ ಇದೆ. ಒಂದು ಹೇಗಂದರೆ ಮಾರ್ಚ್ 15 ಸಿನಿಮಾ ರಿಲೀಸು, ಮಾರ್ಚ್ 17 ನಮ್ಮ ಅಪ್ಪು ಸರ್ ಬರ್ಡೇ. ಸೊ ಅದು ಪವರು ಅಲ್ಲಿ ನಮ್ಗೆ ಸಿಗ್ತಾ ಇದೆ, ಅಲ್ಲೊಂದು ಪವರು. ಆಮೇಲೆ ಗಣೇಶ್ ಸರ್ದು ಪವರ್ ಹೇಳ್ತೀನಿ. ಅಂಬಾನಿ ರಿಯಾನಾಗೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಕರೆಸಿದ್ರು, ಅವಾಗ ಫುಲ್ ಸ್ಟಾಕ್ ಆಯಿತು. ಅವ್ರು ಅರ್ಧ ಗಂಟೆಲ್ಲ ಫುಲ್ ನೆಟ್ವರ್ಕ್ನೇ ಆಫ್ ಮಾಡಿದ್ರು. ಪವರ್ ಆಫ್ ಗಣೇಶ್ ಸರ್ ಹೇಳಿದ್ದು ಆ ಲೆವೆಲ್ ಮಾರ್ಕೆಟಿಂಗ್ ನಾವು ನೋಡೇ ಇರಲಿಲ್ಲ. ನೋಡಿ ಇಲ್ಲೇ ಕೂತ್ಕೊಂಡು ಮಾರ್ಕ್ ಜುಕರ್ಬರ್ಗ್ ವರೆಗೂ. ಹಂಗೆ ಕದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್. ನನ್ನ ಎಂಟ್ರಿಗೆ ಒಂದು ಮ್ಯೂಸಿಕ್ ಕೊಟ್ಟಿದ್ದೀರಾ, ನನ್ನ ಕರಿಯರಲ್ಲೇ ಬೆಸ್ಟ್ ಮ್ಯೂಸಿಕ್ ಅದು. ನಾನು ಇಷ್ಟು ವಿಲನ್ ಆಗಿ ಮಾಡಿದ್ದೀನಿ, ಬಟ್ ನನಗೂ ಎಂಟ್ರಿದಲ್ಲಿ ಒಂದು ಮ್ಯೂಸಿಕ್ ಸಿಗೋದು ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಸಿನಿಮಾದಲ್ಲಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಘು ಸರ್. ಆ್ಯಂಡ್ ಆಲ್ಸೋ ಪ್ರಖ್ಯಾತ್ ಸರ್, ಪ್ರವೀಣ್ ಸರ್, ಭರತ್ ಸರ್, ಮೇಘನಾ ಮ್ಯಾಮ್, ಎಲ್ಲ ಡೈರೆಕ್ಷನ್ ಟೀಮಲ್ಲಿ ಯಾರ್ಯಾರಿದ್ರು ಎಲ್ರಿಗೂ ಥ್ಯಾಂಕ್ಸು. ಬಂದಿಲ್ಲ ಕೆಲವರು ಅಲ್ವಾ ಸರ್, ಸ್ಪೈಕಿ ಸರ್, ಇಟ್ಸ್ ಓಕೆ, ಪರವಾಗಿಲ್ಲ, ಬಟ್ ದೇ ಆರ್ ದೇರ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಾನು ಸಿನಿಮಾ ನೋಡಿದ್ದೀನಿ, ಎವ್ರಿ ಕ್ಯಾರೆಕ್ಟರ್ ನಾನು ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಕಮಲ ಮ್ಯಾಮ್ ಜೊತೆ ನಾನು ಮಾಡಿದ್ದೀನಿ ಸೀನು ತುಂಬ ಇಷ್ಟ ಆಯಿತು ನನಗೆ. ಇವ್ರು ತುಂಬ ಇಷ್ಟ ಆದರು. ಆ ಒಂದು ಸೀನಲ್ಲಂತೂ ನಾನು ಹೋಗಿ ಹೇಳಿದೆ, ನೆಕ್ಸ್ಟ್ ಟೈಮು ನಿಮ್ಮ ಥರ ಕ್ಯಾರೆಕ್ಟರ್ ನಮಗೂ ಕೊಟ್ಬಿಟ್ರಿ, ನಾವೇ ಮಾಡ್ಕೊತೀವಿ ಅಂತ ಹೇಳಿದ್ದೀವಿ. ಅದು ಇರುತ್ತೆ ಒಂದು ಸ್ವಾರ್ಥ ಒಬ್ಬ ಆರ್ಟಿಸ್ಟ್ಗೆ, ಅದು ಬೇಕು. ಡನ್ ಎ ಗ್ರೇಟ್ ಜಾಬ್ ಸರ್, ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಎಸ್ ಹೇಳ್ಬೇಕಾ? ಅದು ಆ್ಯಕ್ಚುಲಿ ಲವರ್ ಮುರಳಿ ಅನ್ನೋ ಒಂದು ಕ್ಯಾರೆಕ್ಟ್ರು. ಆ್ಯಂಡ್ ಇನ್ನು ಲೈನ್ ಮ್ಯಾನ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ನಾನು ಗಣೇಶ್ ಸರ್ಗೂ ಆ್ಯಂಡ್ ರಘು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ. ನಮ್ಗೆ ಸಿನಿಮಾ ಮಾಡಬೇಕಾದ್ರೆ ಒಂದು 17 ದಿನ ಚಾಮರಾಜನಗರದಲ್ಲೆಲ್ಲ ಒಟ್ಟಿಗೆ ಮಾಡಿದ್ವಿ. ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆ ಆ ವೈಬ್ ಗೊತ್ತಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಮೊನ್ನೆ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲಲ್ಲಿ ಸಿನಿಮಾ ನೋಡಿದಾಗ ಒಂದು ಸಲ ಎಲ್ಲೋ ಒಂದು ಕಡೆ ನಮ್ಮ ಒಂದು ನೀವೇನು ಹೇಳಿದ್ರಿ 90s ಕಿಡ್ ಅಂತ, ಅದು ರೀಕಾಲ್ ಆಯಿತು. ಸೊ ಅವಾಗ ದೀಪದಲ್ಲಿ ಓದಿರೋದೆಲ್ಲ ಒಂದು ನೆನಪುಗಳು. ಬಟ್ ಇವತ್ತಿನ ಕಾಲಕ್ಕೆ ಎಷ್ಟು ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೀವಿ ಅಂದರೆ, ಐದರ್ ಮೊಬೈಲ್, ಟಿ ವಿ, ಇಲ್ಲ ಲ್ಯಾಪ್ಟಾಪ್, 3 ಇಲ್ಲದಿದ್ರೆ ಬದುಕೋದೇ ಕಷ್ಟ ಅನ್ನೋ ಥರ ಆಗಿದೆ. ರೋಡಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಕೂಡ ತಲೆ ಬಗ್ಗಿಸ್ಕೊಂಡೇ ಹೋಗ್ತಾರೆ, ಅಕ್ಕಪಕ್ಕ ಇರೋರ್ನ ಯಾರೂ ನೋಡಲ್ಲ. ಮೊನ್ನೆ ಟು ಬಿ ವೆರಿ ಆನೆಸ್ಟಾಗಿ ನಾನು ರಘು ಅವ್ರು ಅದನ್ನೇ ಮಾತಾಡ್ತಾ ಇದ್ವಿ, ಎಲ್ಲ ನಮ್ಮ ಸಿನಿಮಾಗೆ ಪ್ರಮೋಷನ್ ಆಗಲಿ ಅನ್ನೋ ಥರನೇ ಕೋಇನ್ಸಿಡೆನ್ಸ್ ಆಗಿ ಫೇಸ್ಬುಕ್ಕು ಮತ್ತು ಇದು ಡೌನ್ ಆಗುತ್ತೆ ಅರ್ಧ ಗಂಟೆಲೇ. ಹೇಗಾಗುತ್ತೆ ಅಂದರೆ, ಜಗತ್ತು ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ, ಏನೋ ತಲೆ ಮೇಲೆ ಏನೋ ಬಿದ್ದೋಯ್ತು, ಜೀವನನೇ ಇಲ್ಲ ಅನ್ನೋ ಥರ ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಾವು ಮೊಬೈಲಿಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀವಿ. ಆ ಲೆವೆಲ್ ಪ್ರಮೋಷನ್ ಹಂಗಾರೆ ಆಲ್ ಓವರ್ ದ ವರ್ಲ್ಡ್, ಗ್ಲೋಬಲಿ ಆಗೋಗಿದೆ ಅಲ್ವಾ ಅದು. ಸೊ ಇದು ಕೂಡ ಒಂದು ಊರಿನ ಕತೆ, ಒಂದು ಹಳ್ಳಿ ಕತೆ. ಒಂದು ವೇಳೆ ಆ ರೀತಿ ಏನಾದರೂ ಇನ್ಸಿಡೆಂಟ್ ಏನಾದರೂ ನಿಜವಾಗ್ಲೂ ಎಲ್ಲಾದರೂ ಆಗೋಯ್ತು ಇಡೀ ಕಂಟ್ರಿಗೂ ಗೊತ್ತಿಲ್ಲ, ಫ್ಯೂಚರಲ್ಲಿ ಆಗೋದ್ರೆ ಹೇಗಿರಬಹುದು ಅನ್ನೋದು ಒಂದು ಇದು ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದಾಗ ಟು ಬಿ ವೆರಿ ಹಾನೆಸ್ಟಾಗಿ ನಾವು ಎಮೋಷನ್ ಆದ್ವಿ, ಲಾಸ್ಟಲ್ಲಿ ತುಂಬ ಕನೆಕ್ಟ್ ಆಯಿತು. ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದು ದೊಡ್ಡ ನಂಬಿಕೆ ಇದೆ ಈ ಸಿನಿಮಾದ ಮೇಲೆ.
ಎಲ್ರಿಗೂ ನಮಸ್ಕಾರ. ನನಗೆ ಭಯ ಆಗ್ತಾ ಇದೆ. ಇದು ನನ್ನ 2ನೇ ಸಿನಿಮಾ.